ಎಸ್, ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸಿದ್ದಪ್ಪ ಶಿವಪ್ಪ ಕೊಪ್ಪಲ್ ಅವರು. ರೈತರು ಸಿದ್ದಪ್ಪ ಅವರೇ, ನಾವು ಸಾಕಷ್ಟು ನೋಡ್ತಾ ಇದೀವಿ. ಈಗ ಒಂದ್ ರೀತಿಯಾಗಿ ಮುಖ್ಯಮಂತ್ರಿಗಳ ಹೇಳಿಕೆ ಇರಬಹುದು, ಜೊತೆಗೆ ಕಾಂಗ್ರೆಸ್ನ ಒಂದು 4 ವರ್ಷ ಏನಿತ್ತು ಎಲ್ಲವನ್ನ ನೋಡ್ತಾ ಇದ್ರಿ. ನಿಮ್ಮ ಒಂದು ಹೋರಾಟ ಏನಿದೆ ಇವತ್ತು ನೆನೆದಲ್ಲ 10 ವರ್ಷಗಳಿಂದ ಆಗ್ತಾ ಇದೆ. ನಿಮ್ಮ ಹೋರಾಟ ಈಗ ಏನು ಸರ್ಕಾರದ ವಿರುದ್ಧನ ಅಥವಾ ಒಂದು ವ್ಯವಸ್ಥೆ? 33 ವರ್ಷ ಆತ ಈಗ ಹೋರಾಟ ಮಾಡಕತ್ತಿ. ರೈತರಿಗೆ ಯಾವ ಸರ್ಕಾರ ಬಂದ್ರು ಯಾವ್ದು ರೈತರಿಗೆ ಫಲವಾದ ಇದನ್ನ ಕೊಟ್ಟಿಲ್ಲ. ಯಾಕಂದ್ರೆ ಇವರು ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ದೇನು ಅಂದ್ರೆ, ಅವತ್ತು 24 ಗಂಟೆ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದು. ಇವರು ರೈತರನ್ನ ದಾರಿ ತಪ್ಪಿಸಿದ್ದೆ. ಇವರು ರೈತರು ಇಷ್ಟು ದಿನ ಚಾಲ್ತಿ ಮಾಡ್ಕೊಂತಿದ್ದ ಬಡ್ಡಿ ಕಟ್ಕೊಂತ ಅವರು ಚಾಲ್ತಿ ಮಾಡ್ಕೊಂತ ಬಂದ್ರು. ಬ್ಯಾಂಕ್ ಓದಿದ್ದು ನಮ್ಮ ರೈತರಿಂದ ಓದಿದ್ದು, ಆದ್ರೆ ಕಟ್ಟಬಾಕಿದಾರಿಂದ ಬ್ಯಾಂಕ್ ಓದಿದ್ದಿಲ್ಲ. ಆದ್ರೆ ಇವ್ರು ಏನ್ ಮಾಡಿದ್ರು, ಸರ್ಕಾರ ಇವ್ರು ಮಾಡಿದ್ದು ತಪ್ಪಿಗೆ ರೈತರು ಈಗ ಸಾಲ ಕಟ್ಟದಂಗೆ ನಿಂತ್ಕೊಂಡ್ರು. ಇವ್ರು ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದು ಗೊತ್ತಲ್ಲ. ಆದ್ರೆ ನಾವೇನು ಕೇಳಿದ್ದಲ್ಲ ಇವ್ರನ್ನ ಸಾಲ ಮನ್ನಾ ಮಾಡಿ ಅಂತ. ಬೆಂಬಲ ಬೆಲೆ ಕೊಟ್ಟಿದ್ರೆ ನಾವು ಸಾಕಾಗಿತ್ತು. ಬೆಂಬಲ ಬೆಲೆ ಕೊಟ್ಟಿದ್ರೆ ನಾವು ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಲ್ಲ. ರೈತ ಇವತ್ತು ಮೆಕ್ಕೆಜೋಳ ಖರೀದಿ ಮಾಡ್ತೇವೆ ಅಂತ ಹೇಳಿದ್ರು, 1730 ರೂಪಾಯಿ ಖರೀದಿ ಮಾಡ್ತೇವೆ ಅಂತ ಹೇಳಿದರು. ಇವತ್ತು ಯಾವುದೋ ಖರೀದಿ ಕೇಂದ್ರ ತೆಗಿಲಿಲ್ಲ. ಸರ್ಕಾರ ನಮ್ಮ ಜೊತೆಗೆ ಚೆಲ್ಲಾಟ ಆಡಕತ್ತಾರ. ಇದೇನು ಹುಡುಗಾಟ ಮಾಡ್ತಾರೆ? 3 ಪಕ್ಷದರು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು. ಇದು ಅಲ್ಲದು ರೈತರು ಮಾಡೋದು. ರೈತರು ಹಿಡಿದ ಹತ್ರ ಏನು ಆಕಾರ ಗೊತ್ತಿಲ್ಲ. ಆದ್ರೆ ಮುಖ್ಯಮಂತ್ರಿ ಇವತ್ತು ಗೋಲಿಬಾರ್ ಬಾರಿಸ್ತಾನೆ, ಲಾಠಿ ಚಾರ್ಜ್ ಮಾಡ್ತಾನೆ ಅಂದ್ರೆ ನಾವೇನು ಎದಕ್ಕೆ ಬಂದಲ್ಲ ಇಲ್ಲಿಗೆ. ಬೆಂಗಳೂರಿಗೆ ಬರಬೇಕಾದ್ರೆ 400, 500 ಕಿಲೋಮೀಟರ್, 300 ಕಿಲೋಮೀಟರ್ ಬಂದವ ಇಲ್ಲಿಗೆ ನಮ್ಮ ಸ್ವಂತ ರೊಕ್ಕ ಹಾಕ್ಯಂದು. ಆದ್ರೆ ಇವ್ರಂಗ ಕೈ ಚಾಚಿ ಭಿಕ್ಷೆ ಬೇಡಕ್ಕೆ ಬಂದಲ್ಲ ಇವ್ರಿಗೆ. ಅದನ್ನ ಇವ್ರು ತಿಳ್ಕೊಬೇಕಿತ್ತು. ಆದ್ರೆ ರೈತರು ಏನಾಗಿದಾರ, ಏನು ಬಿಟ್ಟಿದಾರ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವರು ಮಾಡಿದ್ದು ತಪ್ಪು. ಅದ ಕಾರಣದಿಂದ ರೈತರು ಈಗ ಬೀದಿಗಿಳಕತ್ತಾರೆ. ಆದ್ರೆ ತಿಳ್ಕೊಬೇಕತ್ರಿ ಇವರು. ಯಾವ ಮುಖ್ಯಮಂತ್ರಿ ಆಗಲಿ ನಮಗೇನು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಕ್ಕ ಒಂದು ತಪ್ಪು. ಈಗ ಸಾಲ ಮನ್ನಾ ಮಾಡ್ತೇವೆ ಎಂದು 24 ಗಂಟೆದೊಳಗೆ ಸಾಲ ಮನ್ನಾ 24 ಗಂಟೆ ಸಾಲ ಮನ್ನಾ ಮಾಡಿದ್ರೆ ಇವ್ರು ಸೀಟ್ ಬಿಟ್ಟು ತಿಳಿಬೇಕು. ಯಾರು ಮತ್ತೊಬ್ರು ಕುಂದಿರ್ತಾರೆ ಅಲ್ಲಿ. ನಮ್ಮ ರೈತರ ಕುಂತ್ಕೊಳ್ಳಲ್ಲ. ನಮಗೇನದು ಒಪ್ಪಿಗೆ ಐತಿ, ಯಾಕೆ ಮಾಡಬಾರ್ದ್ರಿ ಇವರು? ಓಕೆ ಮಲ್ಕಾಜಿಗೌಡ ಅವ್ರೆ, ಈಗ ಒಂದು ವಿಚಾರ ಏನಂತ ಹೇಳಿದ್ರೆ, ಮಂಗಳವಾರ ಒಂದು ಮೀಟಿಂಗ್ ಅನ್ನ ಕರಿತೀವಿ ಅಂತ ಹೇಳಿದ್ರು, ಅಂದ್ರೆ ನಾಳೆ. ಆದ್ರೆ ನಿನ್ನೆ ಬೆಳಗಾವಿಯಲ್ಲಿ ಅಷ್ಟರ ಮಟ್ಟಿಗೆ ಒಂದು ಇದು ಮಾಡಿದ್ದೆ. ಯಾಕೆಂತ ಮಂಗಳವಾರದವರೆಗೆ ಕಾಯಬಹುದಾಗಿತ್ತ ಅಂತ. ಕಾಯೋದಕ್ಕೆ ತಪ್ಪು ರೀ. ಮುಖ್ಯಮಂತ್ರಿ ಅವರು ಹೇಳಿದ ತಪ್ಪು. ಯಾಕಂದ್ರೆ ನಾನು ನಾಳೆ 19ನೇ ತಾರೀಕಿಗೆ ಬಂದು ನಿಮ್ಗೆ ಏನೈತಿ ಭೇಟಿ ಆಗ್ತೀನಿ. ನೀವು ಈಗ ಕುಂತಂತ ಸ್ಥಳನ ಸ್ಥಗಿತ ಮಾಡಿ ಹಿಂದಕ್ಕೆ ಸರ್ಕೊಳ್ರಿ. ಮುಂದೆ ಏನೈತಿ ನಾನು ನಿಮ್ಮ ಅನಿಸಿಕೆಗಳನ್ನು ಎಲ್ಲ ಸರಿ ಮಾಡಿ ಕೊಡ್ತೀನಿ. ಕಬ್ಬಿನ ಬಾಕಿ ಆಮೇಲೆ ಮುಂದೆ ತೋಣ ಬಗ್ಗೆ ಎಲ್ಲ ನಿರ್ಧಾರ ನಿಮ್ಮ ಜೋಡಿನ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಹೊಕ್ಕಿನಂತ ಹೇಳಿ ತಪ್ಪಿಸಿ ಇವತ್ತು ಸುಮ್ಮನೆ ಈಗ ಇಲ್ಲಿಗೆ ಬಾ ಅಂತ ರೈತರಿಗೆ ಹೊಳ್ಳಿ ಹೇಳಕ್ಕಿಂತಾರಂದ್ರೆ ಇದು ನಮ್ಮ ಪ್ರಕಾರ ತಪ್ಪು. ಇಡೀ ಕರ್ನಾಟಕ ರಾಜ್ಯ ರೈತರ ಪರವಾಗಿನ ಹೇಳ್ತೀನಿ. ಮುಖ್ಯಮಂತ್ರಿ ಅವರು ತಪ್ಪು ಮಾಡ್ತಾ ಇದ್ದಾರೆ. ಈಗ ಸಾಲದ ಸಲುವಾಗಿನೂ ಇದೇ ರೀತಿ ಮಾಡಿದ್ರು. 3 ಸಲ ಮನ್ನಾ ಅಂತ ಹೇಳಿ ಇವತ್ತು ಕರ್ನಾಟಕ ತುಂಬಾನ ಎಲ್ಲ ಮೀಡಿಯಾದಾಗೂ ಬಂತು, ಪೇಪರ್ನಾಗೂ ಬಂತು, ಹೇಳಿಕೆನೂ ಬಂತು. ಇವತ್ತಿಗೆ ಯಾವ ಸಾಲನೂ ಮನ್ನಾ ಆಗಿಲ್ಲ. ಇವ್ರು ಇವತ್ತ ಚಾಲ್ತಿ ಸಾಲನೂ ಆಗಿಲ್ಲ. ಇವತ್ತ ಕಟಬಾಕಿದಾರದ ಮಾಡ್ತೀವಂತ ಫಸ್ಟ್ ಹೇಳಿದ್ರು, ಅದು ಸಹಿತವಾಗಿ ಆಗಿಲ್ಲ. ಒಂದೊಂದರ ಹಂತವಾಗಿ ಮಾಡ್ಕೊಂತ ಹೋಗಿದ್ರ ಇಲ್ಲ ಮುಖ್ಯಮಂತ್ರಿ ಅವರು ಮುಂದಾದ್ರೂ ಮಾಡ್ತಾರ ಅನ್ನೋದು ಒಂದು ವಿಶ್ವಾಸ ಇತ್ತು. ಬರೇ ಇವರು ಸುಳ್ಳು ಭರವಸೆ ಕೊಟ್ಕೊಂತ ಹೊಂಟಾರ. ಇವತ್ತಿಗಿನೂ ಯಾವ ರೈತರು ಸಾಲ ಮನ್ನಾ ಆಗಿಲ್ಲ. 50,000 ರೂಪಾಯಿ ಸಿದ್ದರಾಮಯ್ಯನವ್ರು ಏನು ಕೃಷಿ ಬ್ಯಾಂಕಿಗೆ ಕೊಟ್ಟಿದ್ರು ಅದನ್ನು ಬಿಟ್ಟರೆ ಯಾವ ಸಾಲನ ಮನ್ನಾ ಆಗಿಲ್ಲ. ಅದಕ್ಕೆ ತೀವ್ರಗತಿಯಲ್ಲಿ ಇವ್ರು ಏನೈತಿ ಸಾಲ ಮನ್ನಾ ಮಾಡ್ದ ಇದ್ರ ಒಂದೊಂದು ಹಂತವಾಗಿ ಇವತ್ತು ಸುಸ್ತಿದಾರದು ಚಾಲ್ತಿದಾರದು ಅನ್ನೋಕ್ಕಿಂತನೂ ಫಸ್ಟ್ವಾಗಿ ಸುಸ್ತಿದಾರದಾರ ಮಾಡ್ಕೊಂತ ಬಂದ್ರಂದ್ರೆ ಅವ್ರು ಮುಂಚೆ ಹೇಳಿದ್ದೆ ಅದನ್ನರ ಇವತ್ತು ಅವ್ರು ಮನ್ನಾ ಮಾಡಬೇಕು. ಮಾಡ್ದ ಇದ್ರೆ ಏನೈತಿ ಇನ್ನು ಮುಂದೆ ಎಲ್ಲ ರೈತರು ವಿಧಾನಸಭೆ ಒಳಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ. ಸತ್ರು ಚಿಂತಿಲ್ಲ. ಆ ಒಂದು ನಿರ್ಧಾರ ತಗೋಬೇಕಾಗತ್ತೆ. ಇದು ಮುಖ್ಯಮಂತ್ರಿ ಅವರಿಗೆ ಎಚ್ಚರಿಕೆ. ಅದರಂತೆ ಇವತ್ತು ಗದಗ ಜಿಲ್ಲೆಯಲ್ಲಿ ಸತತ 5 ವರ್ಷ ಬರಗಾಲ ಬಿತ್ತು. 5 ವರ್ಷ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ ಯಾರ ಇದ್ರು ಸಹಿತವಾಗಿ ಏನೂ ಸರಿಯಾಗಿ ವ್ಯವಸ್ಥೆ ಇಲ್ಲ. ಬೆಳೆ ವಿಮೆ ಇಲ್ಲ. ಈಗ ಬರ ಪರಿಹಾರ ಸಲುವಾಗಿ ಬರದ ಅಧ್ಯಯನ ತಂಡ ಅಡ್ಡಾಡಕ್ಕೆ ಚಲೋ ಮಾಡ್ಯಾರ. ಅದು ಎಲ್ಲೇ ಯಾವ ಒಂದು ಭಾಗದಾಗ ಹಾದು ಹೋಗ್ತಾರೋ ಗೊತ್ತಿಲ್ಲರಿ. ಅವ್ರು ಏನು ಬೆಳೆ ಇದ್ದಲ್ಲೇ ಇವತ್ತು ಯಾವುದೋ ಒಂದು ನೀರಾವರಿ ಮಾಡಿಕೊಂಡು ಇನ್ನೊಂದು ಏನಾಗೈತೆ ಅಂದ್ರೆ ಈಗ ಕೃಷಿ ಇದರಲ್ಲಿದ್ದ ಎಲ್ಲ ಕೆರೆಗಳನ್ನು ತೊಡಿಸಿದ್ದೀವಿ. ಒಂದು 4-6 ಎಕರೆ ನೀರು ತೊಯ್ಯುವಂತ ಕೆರೆಗಳನ್ನ ನಾವು ತೊಡಿಸಿದ್ದೇವೆ. ಹೋದ್ರೆ 20-25 ಗುಂಟೆ ಹೊಲ ಹೋದ್ರೂ ಚಿಂತಿಲ್ಲ ಅಂತ ತೊಡಿಸಿದ್ದೀವಿ. ಅಂತದ್ರಲ್ಲಿ ಕ್ರಾಪ್ ಲೋನ್ ಮಾಡಕ್ಕಿಂತಾರೆ ಇವರು.
ಇವತ್ತು ಬೆಳೆ ವಿಮೆ ನಾವು ಸಾಕಷ್ಟು ತುಂಬ್ತೀವಿ. ಈಗ ನಮ್ಮ ಒಂದು ಗ್ರಾಮದಲ್ಲಿ ಸಹಿತವಾಗಿ ಹೋದ್ಸಲ ಇದ ಹೆಸರು ಬೆಳೆಗೆ ಬರಗಾಲ ಅಂತ ಸಾರಿದ್ರು ಬಂದಿಲ್ಲ. ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಜೊತೆಗೆ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಹಿಂದಿನ ಸರ್ಕಾರದ ಕಡೆ ಬೊಟ್ಟು ತೋರಿಸೋದು ಪರಿಹಾರ ಅಲ್ಲ ಅನ್ನೋದು ರೈತರ ಒಂದು ನೋವು ಕೂಡ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತೀವಿ, ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಈಗ ಕಬ್ಬಿನ ಕಿಚ್ಚು ಇದೀಗ ರಾಜಧಾನಿಗೆ ಬಂದು ಆವರಿಸಿದೆ. ಯಾವ ರೀತಿಯಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಬಂದು ಈಗ ವಿಧಾನಸೌಧದ ಮುತ್ತಿಗೆಗೆ ಬಂದಿದ್ದಾರೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ಆ ನೋವು ಕಾಡ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಗಳು ಅದಕ್ಕೆ ಇನ್ನಷ್ಟು ಒಂದು ರೀತಿಯಾಗಿ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗ್ತಾ ಇದೆ ಅಂತ. ಸಿದ್ದಪ್ಪ ಅವರೇ, ನಾವು ಕೇಳೋದಾದ್ರೆ ಈಗ ಸರ್ಕಾರ ಹೇಳುತ್ತೆ ಕೇವಲ 48 ಕೋಟಿ ಮಾತ್ರ ಬಾಕಿ ಇರೋದು ಅಂತ. ಆದ್ರೆ ರೈತರು ಹೇಳೋ ಪ್ರಕಾರ ಸುಮಾರು 480 ಕೋಟಿ ಇದೆ ಅಂತ. 480 ಕೋಟಿ ಇರೋದ ಕರೀನ. ಆದ್ರೆ ಇವರು ಮ್ಯಾಲ ಇದಕ್ಕೆ ಲೆಕ್ಕಕ್ಕೆ ಮಾಡಿದಾರ ಅವರು. ಏನು ಸಾಲ ಮನ್ನಾ ಮಾಡಿರೋದಂದ್ರ ಅವರು ಮೇಲೆ ತೋಪುರಕ್ಕೆ ಮಾಡಿದಾರ ವಿನ ನಿಜವಾದ ರೈತ ಮಾಡಿಲ್ಲ. ನಿಜವಾದ ರೈತ ಇವತ್ತು ಕಟ್ಕೊಂತ ಇದ್ದನ್ನ ಅವನ ನಿಪುಲಗೊಳಿಸಕತ್ಯಾರ ಸರ್ಕಾರ. ಇವ್ರು ಮಾಡಿದ ದಂಧೆ ಸರಿ ಇಲ್ಲ. ಆದ್ರ ಹಾವೇರಿ ಜಿಲ್ಲಾದಾಗ 22,000 ಕೋಟಿ ಬೆಳೆ ವಿಮೆ ತುಂಬಿದ್ರು ರೈತರು. 22,000 ಕೋಟಿಯಾಗ 12,000 ಕೋಟಿ ಕೊಟ್ಟರು, 10,000 ಕೋಟಿ ಗಡಪ್ ಮಾಡ್ಕೊಂಡು ರೈತರು ಇಟ್ಕೊಂಡ್ರು. ಅದ್ರ ರೈತರಿಗೆ 10,000 ಕೋಟಿ ಹಾಕ್ಯಂಡ್ ಕುಂತಾಗ ಇವ್ರು ಬೇರೆ ಬೇರೆ ಕಡೆಗೆ ಹೋಗಿ ಫಂಕ್ಷನ್ ಮಾಡಿ ಸಾವಿರಾರು ಕೋಟಿ ಇದನ್ನ ಮಾಡ್ತಾರ, ಖರ್ಚು ಮಾಡ್ತಾರ. ಆದ್ರೆ ರೈತರಿಗೆ ಯಾಕೆ ಇದನ್ನ ಕೊಡಬಾರ್ದು ಇವರು? ರೈತರಿಗೆ ಸಾಲ ಮನ್ನಾ ಮಾಡೋ ಸಲುವಾಗಿ, ಬೆಳೆ ವಿಮಾ ಸಲುವಾಗಿ, ಬೆಂಬಲ ಬೆಲೆ ಸಲುವಾಗಿ ಯಾಕೆ ಕೊಡಬಾರ್ದು ಇವರು? ಕೊಡ್ಬೇಕು. ಇವ್ರೇನು ಇವ್ರಪ್ಪನ ಮನೆಯಿಂದ ಕೊಡೋದಲ್ಲ, ಸರ್ಕಾರಕ್ಕೆ ರೈತರು ದುಡ್ದು ಅನ್ನ ಹಾಕ್ತಾರ. ಆದ್ರೆ ರೈತರನ್ನ ಇವ್ರು ಇಟ್ಕೊಂಡ್ರಂದ್ರ ಇನ್ನು ಮುಂದೆ ಉಗ್ರ ಹೋರಾಟನ ಆಗ್ಬೋದು, ಅನ್ನನೂ ಸಿಗದಂಗಾಗಿರ್ಬೋದು ಇವರಿಗೆ. ಮಲ್ಕಾಜಿಗೌಡ ಅವರೇ, ಈಗ ನಿಮ್ಮ ಫೈನಲ್ ಆಗಿ ಹೇಳೋದಾದ್ರೆ ಹೋರಾಟ ಈಗ ಯಾವ ರೀತಿಯಾಗಿ ಸಾಗುತ್ತೆ? ಮುಖ್ಯಮಂತ್ರಿಗಳಿಗೆ ಏನೇನು ಒತ್ತಾಯ ಮಾಡ್ತಿದ್ರಿ ನೀವು? ನಮಗ ಮೇನು ಸಾಲ ಮನ್ನಾ ಆಗಬೇಕು. ಓಕೆ. ಇವತ್ತು ಬರಗಾಲ ಪೂರ್ತಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಏನು ಬೆಳೆ ಇಲ್ಲ. ಗದಗ ಜಿಲ್ಲೆ ಅಂತೂ ಪೂರ್ತಿ ಸ್ವಲ್ಪ ಮಳೆ ಆಗಿದ್ರಿಂದ ಕಡ್ಲಿ, ಜೋಳ, ಗೋಧಿ ಎಲ್ಲ ಮುಂಗಾರಿ ಅಂತೂ ಎಲ್ಲ ನಾಶ ಆಗಿ ಹೋಗ್ಬಿಡ್ತೀವಿ. ಹಿಂಗಾರಿಗೆ ಇಷ್ಟು ಬಿತ್ತನೆ ಮಾಡಿದ್ದೀವಿ, ಹುಟ್ಟಿ ಇವತ್ತು ಒಣಗಾಕಿಂತಾವ್. ಅದಕ್ಕೆ ಪರಿಹಾರ ಕೊಡೋರು ಯಾರು? ಬಿತ್ತಿದ ಖರ್ಚು ಕೊಡೋರು ಯಾರು? ಬೀಜದ ಕೊಡೋರು ಯಾರು? ಅದಕ್ಕೆ ಬರ ಅಧ್ಯಯನ ಮಾಡಿದವರು ಸರಿಯಾಗಿ ಮಾಡಿ ಆ ರೈತರಿಗೆ ಸರಿಯಾಗಿ ಅವರ ಅಕೌಂಟಿಗೆ ಬರುವಂತ ವ್ಯವಸ್ಥೆ ಇವತ್ತ ಕೇಂದ್ರದ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಅದನ್ನು ಮಾಡಬೇಕು. ಅದರಂತೆ ಇವತ್ತ ಗದಗ ಜಿಲ್ಲೆಗೆ ದುಡಿಯಕ್ಕೆ ಏನು ಕೆಲಸ ಇಲ್ಲ. ನೀರಾವರಿ 10% ಐತಿ ನಮ್ಮ ಜಿಲ್ಲೆಗೆ. 90% ಒಣ ಬೇಸಾಯ. 90% ಇವತ್ತು ಅದರೊಳಗೆ ಕಡೆಗೆ ಕನಿಷ್ಠ 75% ಇವತ್ತು ಬಿತ್ತನೆ ಮಾಡಿದ್ದೀವಿ ನಾವು. ಅಲ್ಲೇ ಇಲ್ಲಿ ಅಂದ್ರೆ 25% ಉಳಿದಿರ್ಬೋದು. ಅವು ಪೀಕ್ ಇವತ್ತು ಒಣಗಾಕಿಂತಾವು. ಅದಕ್ಕೆ ಅದರ ಪರಿಹಾರ ಸರಿಯಾಗಿ ಕೊಡಬೇಕು ಅಂತ. ನೀವೇನಂತೀರಿ ಕೊನೆಯದಾಗಿ? ನಾವು ಕೊನೆಯದಾಗಿ ಹೇಳೋದು ಅಂದ್ರೆ ಏನು, ಇವರು ಬೆಂಬಲ ಬೆಲೆ ಕೊಡಬೇಕು ಒಂದು ರೈತರಿಗೆ. ಬೆಂಬಲ ಬೆಲೆ ಕೊಟ್ರಂದ್ರ ಇವ್ರಿಗೆ ನಾವು ಈ ಮೂರು ಪಕ್ಷದರಿಗೆ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇವರಿಗೆ ನಾವು ಸಾಲ ಕೊಡ್ತೇವೆ. ಯಾಕಂತ ಕೇಳ್ಬೋದು ನೀವು. ಇವತ್ತು 2,000 ರೂಪಾಯಿ ಗಾಂಜಾಳ ರೇಟ್ ಮಾಡಿದ್ರು ಅಂದ್ರ ನಮಗೆ 1,000 ಇವತ್ತು 1,400 ರೂಪಾಯಿ 300 ರೂಪಾಯಿ ಮಾಡ್ತೇವೆ. 1,300 800 ರೂಪಾಯಿ ಒಂದು ಕ್ವಿಂಟಲ್ ಉಳಿತು ಅಂದ್ರೆ ನಾವು ಇವರಿಗೆ ಸಾಲ ಕೊಡ್ಬೋದಲ್ಲ. ನಮ್ಮ ಸಾಲನ ಬಗೆಹರಿಸಬಹುದು, ಇವ್ರಿಗೆ ಸಾಲ ಕೊಡ್ಬೋದು ನಾವು ರೈತರು. ಇವತ್ತು ಇವ್ರೇನೀಗ ಪೊಲೀಸರನ್ನ ಹಚ್ಚಿ ಲಾಠಿ ಚಾರ್ಜ್ ಮಾಡಿಸ್ತೇವೆ, ಬಂಧಿಸ್ತೇವೆ ಅಂದ್ರೆ ಅದಕ್ಕೆ ಎದರದಲ್ಲ ನಾವು. ಯಾಕ ಅಲ್ಲಿ ಅದಕ್ಕಾಗಿ ಬಂದಾವ ಇಲ್ಲಿಗೆ. ಅಲ್ಲಿಂದ ಬಂದ್ರೆ ನಾವು ಅದಕ್ಕಾಗಿ ಸಾಲ ಮನ್ನಾ ಸಲುವಾಗಿ, ಬೆಳೆ ವಿಮಾದ ಬಗ್ಗೆ, ಬೆಳೆ ಸಾಲದ ಬಗ್ಗೆ ಪರಿಹಾರ ಘೋಷಣೆ ಸಲುವಾಗಿ ಬಂದಿರೋದು. ಓಕೆ ಸಿದ್ದಪ್ಪ ಅವರೇ, ಸಿದ್ದಪ್ಪ ಮತ್ತು ಮಲ್ಕಾಜಿಗೌಡ ಇಬ್ಬರಿಗೂ ಕೂಡ ಧನ್ಯವಾದ. ದೂರದಿಂದ ಬಂದು ಮಾತನಾಡಿದ್ರಿ. ನಿಮ್ಮ ಎಲ್ಲಾ ನೋವುಗಳು ಕೂಡ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ಒಂದು ಮಾತನ್ನ ಹೇಳಿದ್ರೆ ಸಿದ್ದಪ್ಪ ಅವರೇ, ಬಹಳ ಖುಷಿ ಆಯ್ತು ನನಗೆ. ನಮ್ಮನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ, ನಮ್ಗೆ ಸಹಾಯ ಮಾಡಿದ್ರೆ ನಿಮ್ಗೆ ನಾವು ಸಾಲ ಕೊಡ್ತೀವಿ ವಾಪಸ್ ಅಂತ. ಇದನ್ನ ಮುಖ್ಯಮಂತ್ರಿಗಳು ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.